ಗೈಸ್ ಇವತ್ತು ನಾವು ಬಂದಿರೋ ಹೋಟ್ಲಲ್ಲಿ ಆ್ಯಕ್ಚುಲಿ ಜನನೇ ಇಲ್ಲ ಗುರು. ಫುಲ್ಲು ಏನು ಸ್ಪೆಷಲಾಗಿ ಮಾಡಿಸಿಟ್ಟರು ಏನೋ ಗೊತ್ತಿಲ್ಲ ನಮಗೋಸ್ಕರ, ಬಟ್ ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಸೊ ಇವಾಗ ಒಂದು ಹೋಟೆಲಿಗೆ ಬಂದಿದ್ದೀವಿ, ಅದು ಡೀಟೇಲಾಗಿ ತೋರಿಸ್ತೀವಿ ನಿಮಗೆ. ಸೊ ನೋಡ್ಕೊಂಡು ಬರ್ಬೋದು ನೀವು. ನಾವು ಕೂತಿರೋ ಸೋಫಾ ಮಾತ್ರ ಎಷ್ಟು ಸ್ಮೂತಾಗಿದೆ ಗುರು, ಇದು ಒಳ್ಳೆ ಮಸ್ತಾಗಿದೆ. ಹೋಟೆಲ್ ಮಾತ್ರ ಸಖತ್ತಾಗಿದೆ ಗುರು, ನನಗಂತೂ ಸಖತ್ ಇಷ್ಟ ಆಯಿತು ಹೋಟೆಲು. ಬಟ್ ಇವಾಗ ಎಷ್ಟು ಹೊತ್ತು ಗೈಸ್ ಟೈಮು, ನಾವಿವಾಗೆಲ್ಲ ನೋಡೋಕೆ ಹೋಗ್ತಾಯಿದ್ದೀವಿ. ಟೈಮ್ ಬಂದು 4 ಗಂಟೆ. ಓ ಬಾಯ್, ಇಷ್ಟೊತ್ತು ನೈಟ್ ನೋಡೋದ ಎಲ್ಲದನ್ನೂ ಅಂದ್ಕೊತೀರಾ? ಗೊತ್ತಿಲ್ಲ, ಮೋಸ್ಟ್ಲಿ ನೈಟೇ ಆಗುತ್ತೆ. ನಾವು ಈಗ ಅಲ್ಲೆಲ್ಲ ಹೋಗಿ ನೋಡ್ಕೊಬರೋದು. ಬನ್ನಿ ಟೇಸ್ಟ್ ಚೆಕ್ ಮಾಡೋಣ. ಮಸ್ತಾಗಿದೆ ಹೋಟೆಲು ಗೈಸ್. ನಾವು ಹೋಗಿದ್ದು ಹೋಟ್ಲು ಮಾತ್ರ ಮಸ್ತಾಗಿತ್ತು. ಅದೇ ನೋಡ್ರಿ, ಇದೇ ಹೋಟ್ಲದು. ಕ್ರೇಜಿ ಗೈಸ್, ಮಸ್ತಾಗಿತ್ತು ಊಟ ಕೂಡ. ಗೈಸ್ ಇಲ್ಲಿ ಯಾವ ಥರ ಶೆಕೆ ಇದೆ ಅಂದರೆ ಸಿಕ್ಕಾಪಟ್ಟೆ ಶೆಕೆ ಇದೆ ಗುರು ಇಲ್ಲಿ ಡೆಲ್ಲೀಲಿ. ನಮ್ಮ ಕರ್ನಾಟಕಗಿಂತ ಜಾಸ್ತಿ ನೋಡಿ, ಇಲ್ಲಿ ಎಲ್ಲಿ ನೋಡಿದ್ರು ಬೆಂಜು ಅದೇ ಕಾಣುತ್ತೆ. ನಾನು ಬೆಂಗಳೂರಲ್ಲಿ ಎಷ್ಟು ಅನ್ಕೊಂಡಿದ್ದೆ, ಸೊ ಬೆಂಗಳೂರಿಗಿಂತ ಜಾಸ್ತಿ ಬೆಂಜು ಎಲ್ಲಿ ನೋಡಿದ್ರು ನೀವು ಅದೇ ಒಂದು ಲೈನಲ್ಲಿ ನಿಲ್ಲಿಸಿರ್ತಾರೆ. ಕ್ರೇಜಿ ಗುರು. ನಾನು ಬೆಂಗಳೂರಲ್ಲಿ ಎಷ್ಟಿದೆ ಅನ್ನೋ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಕಾಣಲ್ಲ. ಕಾಣಕ್ಕೆ ಇಳಿದ್ರೆ ಗುರು ಎಲ್ಲ ಕಾಣುತ್ತೆ. M4 ಅಂತೂ ಫುಲ್ಲು ನೋಡಿ ನೋಡಿ ನನಗೆ ತಲೆ ಕೆಟ್ಟೋಯ್ತು, ಆ ಥರ ಇದೆ. ಓಕೆ ಗೈಸ್, ಈ ಮರದ ಹತ್ರ ವಿಡಿಯೋ ಮಾಡಿದ್ರೆ ಹೆಂಗೆ ಬರ್ಬೋದಲ್ಲ ಗೈಸ್. ನೋಡಿ ಸೈಕಾಗಿದೆ, ಯೆಲ್ಲೋ ಕಲರ್ ಮರ ಗುರು, ಕ್ರೇಜಿ. ಬನ್ನಿ ಇವಾಗ ಡೈರೆಕ್ಟಾಗಿ ನಾವು ಹೋಗ್ತಾ ಇರೋ ಬಂದು ಕುತುಬ್ ಮಿನಾರ್ಗೆ. ಹಾಗೆ ನಿಮಗೆ ನಾನು ಒಳಗಡೆ ಹೋಗ್ಬಿಟ್ಟು ಎಲ್ಲದನ್ನೂ ತೋರಿಸ್ತೀನಿ. ಬನ್ನಿ ಗೈಸ್ ಹೋಗೋಣ ಡೈರೆಕ್ಟ್ ಕುತುಬ್ ಮಿನಾರ್. ನಿಮಗೆ ಒಳಗೋಗಿ ವಿಡಿಯೋಸ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಅಲೋಡ್ ಇಲ್ಲನೋ ಇಲ್ವೋ ಅದು ಗೊತ್ತಿಲ್ಲ, ನೋಡೋಣ. ಅಲ್ಲಿ ಹೋಗ್ಬಿಟ್ಟು ಏನಂತಾರೆ ಕೇಳ್ಕೊಂಡು ಮಾಡೋಣ. ಓಕೆ ಆ್ಯಕ್ಚುಲಿ ಕುತುಬ್ ಮಿನಾರ್ಗೆ ಬರಬೇಕಂದ್ರೆ ಸೊ ಇಲ್ಲಿ 25 ರೂಪೀಸನ್ನು ಕಟ್ಟಬೇಕಾಗುತ್ತೆ. ಸೊ ಇಲ್ಲಿಂದ ನೀವು ಎಂಟ್ರಿಯಿಂದ ಬಂದ ಕೂಡ ಇಲ್ಲಿ ಲೇಡೀಸ್ ಇರ್ತಾರೆ, ಅವ್ರಿಗೆ ಕಟ್ಟಬೇಕಾಗುತ್ತೆ. ಓಕೆ ಮೇಡಮ್, ನೀವು ಇವ್ರಿಗೆ ಕಟ್ಟಬೇಕಾಗುತ್ತೆ ಏನೋ 25 ರೂಪೀಸ್ ತೊಗೊತಾರೆ ಗೈಸ್. ಇದನ್ನು ಕಟ್ಬಿಟ್ಟು ನೀವು ನೆಕ್ಸ್ಟ್ ಎಷ್ಟಾದ್ರು ವೀಡಿಯೋ ಮಾಡ್ಕೊಳ್ಳಿ. ಏನೋ प्लेस तो बहुत अच्छा है एक्चुअली. मैं घुमाने के लिए वो दिल्ली आज घुमाने के लिए आ रहा था, और मैं बोला था ना पहले वो कल एक वीडियो बना रहा है, मैं वो वीडियो से बोल रहा था मैं ऐसा प्रॉब्लम हो रहा है मेरे को कल, अभी थोड़ा लेट हो रहा है एक्चुअली. आज दिल्ली घुमाने के लिए नहीं होता है, फिर मैं कल और एक वीडियो बनाता है और उधर बोलता था ಗೈಸ್. ಅದೇ ಹೇಳಿದ್ನಲ್ಲ, ಸೊ ಬೆಳಗ್ಗೆ ಈ ಥರ ಪ್ರಾಬ್ಲಮ್ ಎಲ್ಲ ಆಗಿತ್ತು, ಬರೋದೇ ಲೇಟ್ ಆಯಿತು ಇವಾಗ. ಸೊ 25 ರೂಪಾಯಿ ಕಟ್ಬಿಟ್ಟು ಇದನ್ನು ನೋಡೋದಕ್ಕೆ ಬಂದೆ. ಸೊ ಇದೆ ನೋಡಿ, ಆಲ್ಮೋಸ್ಟ್ ನಾನು ಹೋದ ಸಲನೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗೈಸ್ ಸುಮಾರು ಇದು ಮಾಡಿದಾಗಿತ್ತು ಅನಿಸುತ್ತೆ. ಇದು ಬಂದೆ ನಮ್ಮ ಫ್ಯಾಮಿಲಿ ಫೋಟೋ ತೆಗ್ಸಂತ ಇದ್ದಾರೆ. ಬನ್ನಿ ಫೋಟೋ ತೆಗಿಬೇಕಂತ ಬಂದು. ಆ್ಯಕ್ಚುಲಿ ಸೆಲ್ಫಿ ಸ್ಟಿಕ್ ತೊಗೊಂಡಿದ್ರೆ ಮತ್ತು ಚೆನ್ನಾಗಿರೋದು, ನಾನು ಅದು ತೊಗೊಂಡಿಲ್ಲ. ಸಪೋರ್ಟ್ ಮಾಡಬೇಕು ಗೈಸ್. ನನ್ನ ಫಸ್ಟ್ ವೀಡಿಯೋ ಅಂತ ಹೇಳೋಕ್ಕಾಗಲ್ಲ, ವ್ಲಾಗಲ್ಲಿ ಬಂದರೆ ಫಸ್ಟ್ ವೀಡಿಯೋ. ಸೊ ನೀವು ಯಾವ ಥರ ಸಪೋರ್ಟ್ ತೋರಿಸ್ತೀರಾ, ನಾನು ಆ ಥರ ಎಲ್ಲದನ್ನೂ ತೋರಿಸ್ತಾ ಹೋಗ್ತೀನಿ. ನೋಡ್ಕೊಳ್ಳಿ ಗೈಸ್, ಕುತುಬ್ ಮಿನಾರ್. ಗೈಸ್ ಫೈನಲಿ ಕುತುಬ್ ಮಿನಾರಿಗೆ ಬಂದಿದ್ದೀವಿ. ನೆಕ್ಸ್ಟ್ ಎಲ್ಲಿ ಹೋಗೋದಂತ ಹೇಳ್ತೀನಿ. ಸೊ ನೋಡಿದ್ರಲ್ಲ, ಇದೆ ಕುತುಬ್ ಮಿನಾರು. ಹಾಗೇನೆ ಇವಾಗ ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ. ಒಳಗಡೆ ಹೋಗಿ ಏನಿದೆ ಎಲ್ಲ ನೋಡೋಣ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ಅಲ್ವಾ ಬಂದಿರೋದು. ಓಕೆ ಗೈಸ್,
ನೈಟ್ ಕುತ್ಕೊಂಡು ಎಲ್ಲ ವೀಡಿಯೋನೆಲ್ಲ ಎಡಿಟ್ ಮಾಡ್ಬೇಕು ಗೈಸ್ ಇವತ್ತು. ಸೊ ಕುತುಬ್ ಮಿನಾರ್ ಒಳಗಡೆ ಬಂದರೆ ಈ ರೀತಿ ಇದೆ ಎಂಟ್ರೆನ್ಸು. ಸನ್ಸೆಟ್ ಆಗಕ್ಕೆ ಬಂದಿದೆ. ಸೊ ಇವಾಗ ಅಷ್ಟು ಕ್ಲಿಯರ್ ಬರೋಲ್ಲ. ಸೊ ಚಸ್ಮಾ ಒಂದು ಗುರು 10 ಸಲ ಬೀಳುತ್ತೆ. ಇಲ್ಲಿ ಸುತ್ತಾಡೋದು ತುಂಬ ಇದೆ. ಬನ್ನಿ. ಅವಾಗಿನ ಕಾಲದಲ್ಲಿ ಹೆಂಗೆ ಕಟ್ಟಿರ್ಬೋದಲ್ವ ಗೈಸೂರೆಲ್ಲ. ಅಲ್ಲಿವರೆಗೆ ಕಟ್ಟಿದಾರಲ್ಲ ಗುರುಗಳು. ಎಷ್ಟು ಹೈಟ್ ಇದೆ ಅದು ನೋಡಿ. ಇದೇ ಕುತುಬ್ ಮಿನಾರ್. ಇಲ್ಲಿಗೆ ಎಂಡು. ಹಾಗೆ ಈ ಸೈಡ್ ಹೋದರೆ ಹಿಂಗೆ ಹೋಗ್ಬೋದು. ಇನ್ನು ಮುಂದುವರೆಗೆ ಹೋಗಿ ಒಂದು ರೌಂಡಕ್ಕೆ ಹೋಗೋಣ ಗೈಸ್. ಆ್ಯಕ್ಚುಲಿ ಡೆಲ್ಲಿಲಿ ಯಾವ ಥರ ಸೆಕೆ ಇದೆ ಗುರು, ಸಿಕ್ಕಾಪಟ್ಟೆ ಸೆಕೆ. ಬಟ್ ನಾನು ಇದರಲ್ಲಿ ಹಿಂದಿಲಿ ಮಾತಾಡ್ತೀನಿ ಗೈಸ್, ಮತ್ತು ಕನ್ನಡದಲ್ಲೂ ಮಾತಾಡ್ತೀನಿ. ಸೊ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದನ್ನು ನಾನು ಫಸ್ಟ್ ಟೈಮ್ ಒಂದು ಚಾನಲ್ ಮಾಡಿದ್ದೀನಲ್ವಾ. ಸೊ ಈ ಚಾನಲ್ನ ನಾನು ಗ್ರೋ ಆಗಬೇಕಂದ್ರೆ ಈ ಚಾನಲಲ್ಲಿ ಸೊ ಹಿಂದಿಲೂ ಮಾಡಿದ್ರೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಲ್ಲ ನೋಡ್ತಾರಲ್ವ. ಬಟ್ ಆ ಕಡೆಯಿಂದನೂ ಸ್ವಲ್ಪ ಸಬ್ಸ್ಕ್ರೈಬರ್ ಬರ್ಬೋದು. ಈಗ ಆಲ್ಮೋಸ್ಟ್ ತುಂಬ ಜನ ಇದ್ದಾರೆ. ಲೈಕ್ ಈಗ ಹೇಳಬೇಕಂತ ಅಂದರೆ ಎಲ್ಲ ಹಿಂದಿಯವರು ತುಂಬ ಜನ ಇದ್ದಾರೆ ಗುರು ನನ್ನ ಸಬ್ಸ್ಕ್ರೈಬರ್ಸಲ್ಲಿ. ಪಾಪ ಯಾಕೆ ಸುಳ್ಳು ಹೇಳೋಣ. ಸೊ ಅವರಿಗೆಲ್ಲ ಇವಾಗ ತೋರಿಸ್ಬೇಕಂದ್ರೆ ಹಿಂದಿಲೂ ಮಾತಾಡಬೇಕಾಗುತ್ತಲ್ವ, ಅದಕ್ಕೇ. ಸೊ एक्चुअली इधर अंदर देखो भाई कितना मस्त है यार. एक्चुअली दिल्ली तो भी बहुत अच्छा है यार. रेड फोर्ट में जा सकता है अभी मैं, एंड बहुत घूमने के लिए जगह है. मैं अभी नाइट जाता है रेड फोर्ट में. ओके अच्छा बहुत है यार. मेरा जीबी भी एक ही जगह पर फुल हो रहा है यार आज. देख कितना टाइम कैमरा रोटेट कर रहा है यार. एक्चुअली बट 1080p में बहुत क्लियरिटी आता था. एक्चुअली मेरा डिवाइसेस भी अच्छा नहीं है ना गाइस. गाइस आई एम बाइंग फॉर iPhone 18 Pro Max. एक्चुअली मेरे पास मनी नहीं है. मनी तो मैटर नहीं है. एक्चुअली मेरे पास अच्छा डिवाइस भी नहीं है यार. मैं एक्चुअली नॉर्मल मोबाइल से इंपोर्ट कर सकते हूँ और डायरेक्टली यूट्यूब में भेज सकता हूँ, और 4K में नहीं आ रहे हो. एक्चुअली मैं अभी देखा और 1080p में कर दिया. 1080p में करके एक्सपोर्ट कर दिया यूट्यूब में. ये देखो गाइस. बट अच्छा जगह पर मैं अच्छा से आता था. Soon bro, iPhone soon, but I don't not interest iPhone. Actually 1.5 lakhs, but waste of money actually. ಅಂದರೆ ಸೊ ಇಷ್ಟು ಬೇಗ ಐಫೋನ್ ತೊಗೊಳೋದು ಬೇಡ ಅನಿಸ್ತಾ ಇದೆ ಗೈಸ್. ಸೊ ಏನು ಮಾಡಲಿ ನೀವೇ ಹೇಳಿ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮ್ನ ಸ್ಟಾಪ್ ಮಾಡಬೇಕಂತ ಇದ್ದೀನಿ, ಬಟ್ ಯೂಟ್ಯೂಬ್ನ ಗ್ರೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಯೂಟ್ಯೂಬ್ನ ಗ್ರೋ ಮಾಡ್ತೀನಿ, ಅದು ದೊಡ್ಡ ವಿಷಯನೇ ಅಲ್ಲ. ಸೊ ನನಗೆ ಇವಾಗ ಮಾಡ್ತೀನಿ ಗೈಸ್. ನಿಮ್ಮ ಸಪೋರ್ಟು ಇನ್ಸ್ಟಾಗ್ರಾಮಲ್ಲಿ ಕೊಡದಿದ್ರು ಬೇಜಾರಿಲ್ಲ, ಯೂಟ್ಯೂಬೆಲ್ಲರೂ ಕೊಡಿ. ಒಳ್ಳೊಳ್ಳೆ ಲಾಗ್ಸ್ ಹಾಕ್ತಾ ಇರ್ತೀನಿ. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಭಯ ಆಗೋದು ಗುರು, ಕ್ಯಾಮ್ರಾ ಬಂದು ನಿಲ್ಲಕ್ಕೆ ಮಾತಾಡೋದಕ್ಕೆ. ಸೊ ಇವಾಗ ಆ ಥರ ಏನಿಲ್ಲ ನೋಡಿ. ಮಸ್ತ್ ಅಲ್ವಾ ಗೈಸ್. ಒಂಥರ ದೇಶ ಸುತ್ತಿ ಕೋಶ ಓದು ಅಂತಾರೆ. ಬಟ್ ನಮಗೆ ಮನೆಯಲ್ಲೇ ಇದ್ದರೆ ಏನೂ ಗೊತ್ತಾಗಲ್ಲ. ಬಟ್ ನಮ್ಮ ಕೆಲಸಗಳನ್ನೂ ನಾವು ಮಾಡ್ತಾ ಇರಬೇಕು, ಅದ್ರ ಜೊತೆಗೆ ದೇಶನೂ ಸುತ್ತಾ ಇರಬೇಕು. ಬಟ್ ದುಡ್ಡು ಮಾಡಿ ಏನು ಮಾಡ್ತೀರಾ ಗುರು? ಸುತ್ತಾಡಿ, ಖುಷಿಗೋಸ್ಕರ ಎಂಜಾಯ್ ಮಾಡಿ ಲೈಫಲ್ಲಿ. ಸೊ ಎಂಜಾಯ್ ಮಾಡಿದ್ಮೇಲೆ ಒಂದೆಲ್ಲ ಒಂದಿನ ಗ್ರೋ ಆಗ್ತೀರಾ ನೀವು. ಸೊ ನಾನು ಸ್ಟಾರ್ಟಿಂಗಲ್ಲಿ ಅದೇ ಥರ ಅನ್ಕೊತಾ ಇದ್ದೆ. ನೋಡೋಣ, ಇದು ಒಂದು 10 to 15 ಮಿನಿಟ್ಸ್ ಆಗ್ಬೋದು ಗೈಸ್. ಇದು ವೀಡಿಯೋ ತುಂಬ ಲಾಂಗ್ ಮಾಡಿದ್ದೀನಿ ನಾನು. ಬಟ್ ಇದು ಜಾಸ್ತಿ ಸುಮಾರು ಹೊತ್ತಾಯ್ತು ಇವಾಗಲೇ. ಬನ್ನಿ ಈ ಸೈಡಿಂದ ನಾನು ಹೋಗ್ಬೋದು ಒಳಗೆ. ನಂದು ಬ್ಯಾಟ್ರಿ ಬೇರೆ ಇಲ್ಲ, ಕ್ಯಾಮ್ರಾದಲ್ಲಿ ಇರೋದೇ ಒಂದು ಬ್ಯಾಟ್ರಿ. ಆ್ಯಕ್ಚುಲಿ ಇದನ್ನೇ ನಾನು ಕರೆಕ್ಟಾಗಿ ಇಟ್ಕೊಂಡ್ರೆ ಲಾಗ್ ಮಾಡ್ಬೋದು. ಸೊ ಫೈನಲಿ ಗಾಯ್ಸ್
एक साइड में दिखा रहा हूँ आपको, दूसरा साइड तुमको देख रहा था, देखो दूसरा साइड तुमको घुमा सकता है। एक्चुअली देख रहा है ना, ये दूसरा साइड। क्लियर हो गया? क्लियर है ना आपको गाइस? देखो क्लियर? ओके, चलो सब्सक्राइब कर दो नेक्स्ट व्लॉग को। अच्छा सर ನೆಕ್ಸ್ಟ್ ವ್ಲಾಗ್ ಕರೆಗ. ಓಕೆ ಗಾಯ್ಸ್, ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕುತುಬ್ ಮಿನಾರ್ ನೋಡಿದ್ದಾಯಿತು, ಇನ್ನು ಸಬ್ಸ್ಕ್ರೈಬ್ ಮಾಡೋದಂತೆ ಬಾಕಿ, ಯಾಕೆ ಲೇಟು ಮಾಡ್ಕೊಳ್ಳಿ गाइस. कुतुब मीनार को देखा है ना, सब्सक्राइब कर दो यार प्लीज़. ओके बाय बाय, नेक्स्ट व्लॉग ಅಲ್ಲಿ ಸಿಗೋಣ. चलो गाइस बाय. Look at this view, crazy guys. Wow, next level place. First time I am coming to Qutub Minar. This is India's Delhi. Wow, crazy guys. ಹಳ್ಳಿಲಿ ನೋಡ್ತೀರಾ, ಇಲ್ಲಿದಾವೆ ನೋಡಿ ಗೈಸ್, ಹೆಂಗೆ ತಿಂತಾ ಇದ್ದಾವೆ. ಐ ಬೈಲ್ 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 ಗೈಸ್, ನೋಡಿ ಮೂರು ಈಗ ಒಂಥರ ರೂಢಿ ಆಗಿಬಿಟ್ಟಿದೆ ಗೈಸ್ಲಿ, ಸೈಕು ನೋಡಿ. ಹಾಯ್ 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 ಹಾಯ್. ಹಾಂ, ಅದು ಸಿಗೋದಿಲ್ಲ ಗೈಸ್. ವಾವ್, ಮಸ್ತ್ ಇದೆ ಅಲ್ವಾ ಇಲ್ಲಿ ಗೈಸ್. ಫೋಟೋಶೂಟ್ ಮಾಡೋಣ ಇಲ್ಲಿ ನೋಡಿ. ಹಾಂ ಬಟ್ ಡಿ ಜೆಯಲ್ಲಿ ನಾನು ಕ್ಲಿಯರಾಗಿ ಬರಲ್ಲ ಅಂದ್ಕೊಂಡಿದ್ದೆ, ಬಟ್ ಮಸ್ತ್ ಒಂದೊಂದು ಪ್ಲೇಸಲ್ಲಿ ಸಖತ್ತಾಗಿ ಬರೋದು ಬಿಡು ಗೈಸ್. ಮತ್ತೊಂದು ಕ್ರೇಜಿ ಆಗಿರೋದು ವಿಷಯ ನೋಡಿ ಗೈಸ್, ಇಲ್ಲಿ ನೋಡಿ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಗುರು ಇದು. ಏನೇನು ಮಾಡ್ತಾರಪ್ಪ ಇವರು. ಇಲ್ಲಿ ಬಂದು ಲಾಸ್ಟಿಗೆ ಗೋಲಿ ಸೋಡಾ ಕೇಳಿದ್ವಿ, ಇದು ನಮ್ಮೂರಲ್ಲಿ ಸಿಗೋ ನಾರ್ಮಲ್ ಸೋಡಾನೇ ಗೈಸ್. ಬನ್ನಿ ಟೇಸ್ಟ್ ಮಾಡೋಣ. ಸ್ವೀಟ್ ಆ್ಯಂಡ್ ಸಾಲ್ಟ್ ಕೇಳಿದ್ವಿ, ಡಿಫ್ರೆಂಟ್ ಏನಿಲ್ಲ ಗೈಸ್, ಅದೇ ಥರ. ಇದನ್ನೇ ಗೋಲಿ ಸೋಡಾ ಅಂತ ಕೊಟ್ಟ ಅಣ್ತಮ್ಮ. ಏನು ಮಾಡೋಣ, ಖಾಲಿ ಬಂದು ಪಂಚಾಮೃತ ಇದನ್ನೇ ಕುಡಿಯೋದಾಗಿದೆ. ಬನ್ನಿ भैया एक लिम्का दे दो. भैया कितना इसका? 50. बनी इधर कुड़िया ना.